ಹೆಲೋ ಗೇಮರ್ಸ್, ವೆಲ್ಕಮ್ ಟು ಆದರ್ಶ್ ಗೇಮಿಂಗ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನೀವು ಫ್ರೀ ಫೈರ್ಗೆ ಒಬ್ಬರು ಹೊಸ ಪ್ಲೇಯರ್ ಆಗಿದ್ದರೆ ಅಥವಾ ನೀವು ಒಬ್ಬರು ಪ್ರೋ ಪ್ಲೇಯರ್ ಆಗಿದ್ದು ಹೊಸ ಆಕ್ಟಿವ್ ಸ್ಕಿಲ್ ಕ್ಯಾರೆಕ್ಟರ್ಸ್ನ ಈಸ್ಕೊಂಡಿಲ್ಲ ಅಂದರೆ ಆ ಕ್ಯಾರೆಕ್ಟರ್ಸ್ನೆಲ್ಲ ಹೇಗೆ ನಾವು ಈಸ್ಕೊಳ್ದಿರೋ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಮಾತ್ರ ಮರೀದೆ ಆಲಿಗೆ ಸೆಟ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನಾಗಿ ಬರುತ್ತೆ. ನನ್ನ ಹತ್ರ ಅಕೌಂಟ್ನಲ್ಲಿ 8 ಆಕ್ಟಿವ್ ಸ್ಕಿಲ್ ಕ್ಯಾರೆಕ್ಟರ್ಸ್ ಇಲ್ಲ, ಆದರೆ ನಾನು ಆ ಕ್ಯಾರೆಕ್ಟರ್ ಸ್ಕಿಲ್ನ ಲೈವಾಗಿ ಯೂಸ್ ಮಾಡಿ ತೋರಿಸ್ತೀನಿ. ನಾನು ಬೇಕಾದರೆ ಆ ಕ್ಯಾರೆಕ್ಟರ್ಸ್ನ ಪರ್ಚೇಸ್ ಮಾಡಿಲ್ಲ ಅಂತಲೂ ತೋರಿಸ್ತೀನಿ. ನೀವು BR ಅಥವಾ CS ಆಡಬೇಕಾದ್ರೆ ನಿಮಗೆ ವೆಂಡಿಂಗ್ ಮಿಷಿನ್ ಅಥವಾ ಏರ್ ಡ್ರಾಪಿಂದ ನಿಮಗೆ ಆಕ್ಟಿವ್ ಸ್ಕಿಲ್ ಸಿಕ್ಕಿರುತ್ತೆ. ಆದರೆ ಕಾಮನಾಗಿ ಎಲ್ಲರಿಗೂ ಸಿಗುವ ಕ್ಯಾರೆಕ್ಟರ್ಸ್ ಕ್ರೋನೋ, ಕ್ಲೂ, ಹೋಮರ್, A1, 2, 4 ಬರೀ ಈ ಕ್ಯಾರೆಕ್ಟರ್ಸ್ ಸಿಗ್ತಾ ಇರುತ್ತೆ. ಆದರೆ ನಿಮಗೆ ಬೇರೆ ಕ್ಯಾರೆಕ್ಟರ್ಸ್ನೆಲ್ಲ ಯೂಸ್ ಮಾಡಬೇಕು ಅಂತ ಇದ್ದರೆ ನೀವು ಆ ಕ್ಯಾರೆಕ್ಟರ್ಸ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂತಲೇ ಇಲ್ಲ, ನಾನು ಹೇಳ್ಕೊಡೋ ಥರ ಮಾಡಿದ್ರೆ ಸಾಕು. ನೋಡಿ, ನಾನು ರೈಡನ್, ಇಗ್ನೆಸ್, ಕೆಂಟಾ, ಐರಸ್, ಸ್ಟೆಫಿ ಈ ಕ್ಯಾರೆಕ್ಟರ್ಸ್ ನಾನು ಪರ್ಚೇಸ್ ಮಾಡಿಲ್ಲ, ಆದರೂ ಇದರ ಸ್ಕಿಲ್ನ ನಾನು ಯೂಸ್ ಮಾಡ್ಕೊಂಡು ತೋರಿಸ್ತೀನಿ. ಇದಕ್ಕೆ ನೀವು ಮೊದಲು ಮಾಡಬೇಕಾಗಿರೋದು ಏನು ಅಂದರೆ, ನೀವು ಟ್ರೈನಿಂಗ್ ಗ್ರೌಂಡ್ ಸೆಲೆಕ್ಟ್ ಮಾಡಬೇಕು. ನೋಡಿ, ಇದು ನಿಮ್ಮಲ್ಲಿ ಸ್ವಲ್ಪ ಜನರಿಗೆ ಗೊತ್ತಿರುತ್ತೆ, ಆದರೆ ಸ್ವಲ್ಪ ಜನರಿಗೆ ಗೊತ್ತಿರಲ್ಲ, ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಟ್ರೈನಿಂಗ್ ಗ್ರೌಂಡ್ ಸೆಲೆಕ್ಟ್ ಮಾಡಾಯಿತು ಅಂದರೆ ಅಲ್ಲಿ 3 ಬಾಕ್ಸ್ಗಳು ಕಾಣಿಸ್ತಾ ಇರುತ್ತೆ. ಅದರಲ್ಲಿ ಮೊದಲನೇ ಬಾಕ್ಸ್ನಲ್ಲಿ ಸೆಕೆಂಡ್ ಒನ್ ಚೂಸ್ ಮಾಡಿ. ನಿಮಗೆ ಬೇಕಾಗಿರುವ ಆಕ್ಟಿವ್ ಸ್ಕಿಲ್ ಚೂಸ್ ಮಾಡಾದಮೇಲೆ ಕಾಂಬ್ಯಾಟ್ಗೆ ಹೋಗಿ ಅದನ್ನು ಯೂಸ್ ಮಾಡಿ ನೋಡಬಹುದು. ಆದರೆ ಇದರಲ್ಲಿರೋ ಒಂದೇ ರೂಲ್ ಯಾವುದು ಅಂದರೆ, ಒಂದು ಸಲ ಸತ್ತೋದ್ಮೇಲೆ ತಿರ್ಗಾ ಬಂದು ಚೂಸ್ ಮಾಡಬೇಕಾಗಿರುತ್ತೆ. ಹೇಗೆ ನೀವು ಎಲ್ಲ ಆಕ್ಟಿವ್ ಸ್ಕಿಲ್ನು ಟ್ರಯಲ್ ಮಾಡಿ ನೋಡಬಹುದು. ನಾನು ಯಾಕೆ ವಿಡಿಯೋ ಮಾಡಿದೆ ಅಂದರೆ, ಒಬ್ಬೊಬ್ಬರು ಯೂಟ್ಯೂಬರ್ಸ್ ಎಲ್ಲ ಯೂಸ್ ಮಾಡೋ ಕ್ಯಾರೆಕ್ಟರ್ಸ್ನ ನೋಡಿ ಅದನ್ನೇ ಈಸ್ಕೋತಾರೆ. ಒಬ್ಬೊಬ್ಬರು ಟಾಪಪ್ ಮಾಡಿ ಕೂಡ ಈಸ್ಕೊಂಡಿರ್ತಾರೆ, ಆದರೆ ಆ ಕ್ಯಾರೆಕ್ಟರ್ಸ್ ನಮಗೆ ಸ್ಯೂಟೇ ಆಗ್ತಾ ಇರಲ್ಲ. ಈ ಥರ ನೀವು ತಪ್ಪು ಮಾಡಬಾರ್ದು ಅಂತ ಈ ವಿಡಿಯೋ ಮಾಡಿದೆ. ಈ ವಿಡಿಯೋನ ಯಾರೂ ಫುಲ್ಲಾಗಿ ನೋಡಿರಲ್ಲ ಅಂತ ನನಗೆ ಗೊತ್ತು, ಆದರೆ ಯಾರಾದರೂ ಒಬ್ಬರು ಫುಲ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಏನಾದರೂ ಈ ಥರ ತಪ್ಪು ಮಾಡ್ತಾಯಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ.